ನಿಮಗೆ ರುಚಿ ರುಚಿಯಾಗಿ ಆರೋಗ್ಯಕರವಾಗಿ ಹಾಗೂ ಶರೀರಕ್ಕೆ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ದೋಸೆಯನ್ನು ಮಾಡಿಕೊಳ್ಳಿ. ಇವಾಗ ತುಂಬ ಬಿಸಿಲು ಸೆಕೆಯಲ್ಲ, ಈ ಟೈಮಲ್ಲಿ ನಾವು ಜಾಸ್ತಿ ಹೆಸರು ಕಾಳನ್ನು ತಿಂದರೆ ಶರೀರಕ್ಕೆ ಒಳ್ಳೆ ತಂಪನ್ನು ನೀಡುತ್ತೆ. ನೋಡಿ, ಈ ದೋಸೆ ಮಾಡಲಿಕ್ಕೋಸ್ಕರ ಒಂದು ಬೌಲಿಗೆ ನಾನು 1 ಕಪ್ಪು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಈ ಹೆಸರು ಕಾಳು ಜೊತೆಯಲ್ಲಿ ನಾನು ಸ್ವಲ್ಪ ದೋಸೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಅಕ್ಕಿ ಬೇಡ ಅಂದರೆ ಅದರೊಟ್ಟಿಗೆ ರಾಗಿ ಅಥವಾ ಗೋಧಿಯನ್ನು ಸೇರಿಸ್ಬೋದು. ನಾನಿಲ್ಲಿ 1 ಕಪ್ಪು ಹೆಸರು ಕಾಳು ಮತ್ತು 1/4 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು 7-8 ಒಳ್ಳೆಮೆಣಸು ಅಂದರೆ ಕರಿಮೆಣಸು, ಇದನ್ನು ಸಹ ಸೇರಿಸಿದ್ದೀನಿ. ಇನ್ನು ಚೆನ್ನಾಗಿ 2-3 ಸರ್ತಿ ಇದನ್ನು ತೊಳೆದು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಒಂದು 5ರಿಂದ 6 ಗಂಟೆ ಇದನ್ನು ನಾವು ನೆನೀಲಿಕ್ಕೆ ಬಿಡಬೇಕು. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ರುಬ್ಬುವಾಗ ಚೂರು ಸಹ ತರಿ ಇಲ್ಲದೆ ನೈಸಾಗಿ ರುಬ್ಬಬೇಕು. ನಾನಿವಾಗ ಹೆಸರು ಕಾಳು ಮತ್ತು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿದಾಯಿತು. ಇದರೊಟ್ಟಿಗೆ ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾವು ಸೇರಿಸಬೇಕು. ನಾನಿಲ್ಲಿ ಒಂದು ಸಣ್ಣ ತುಂಡು ಶುಂಠಿಯನ್ನು ಸೇರಿಸಿದ್ದೀನಿ, ಹಸಿಮೆಣಸಿನಕಾಯಿ ಖಾರಕ್ಕನುಸಾರ ಸೇರಿಸ್ಬೋದು, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಬೇಕಂದರೆ ನಿಮಗೆ ಇದರೊಟ್ಟಿಗೆ ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ತುರಿ ಸಹ ಸೇರಿಸಿ ಮಾಡಿದರೆ. ನಾನಿವಾಗ ತೆಂಗಿನಕಾಯಿನ ಸೇರಿಸ್ತಾ ಇಲ್ಲ. ಇನ್ನು ಇದಕ್ಕೆ ಕಲ್ಲುಪ್ಪನ್ನು ಸಹ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಇದನ್ನು ರುಬ್ಬೋಣ. ರುಬ್ಬುವಾಗ ಜಾಸ್ತಿ ನೀರು ಹಾಕಿ ರುಬ್ಬಬೇಡಿ, ಸ್ವಲ್ಪ ನೀರು ಹಾಕಿ ರುಬ್ಬಿ. ಜಾಸ್ತಿ ನೀರಾಗಬಾರ್ದು. ದೋಸೆ ಹಿಟ್ಟನ್ನೆಲ್ಲ ರುಬ್ತೀವಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ. ರುಬ್ಬಿದ ಹಿಟ್ಟನ್ನು ನಾವು ಬೇರೆ ಪಾತ್ರೆಗೆ ಹಾಕಿದಾಯಿತು. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಬೇಕು. ಜಾಸ್ತಿ ನೀರಾಗಬಾರ್ದು. ಇನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ನೀರು ಹಾಕಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ತಕ್ಷಣಕ್ಕೆ ನಾವು ದೋಸೆಯನ್ನು ಮಾಡೋದು. ಹಿಟ್ಟನ್ನು ರೆಡಿ ಮಾಡಿ ಇಡುವುದೇನಿಲ್ಲ. ಕಾವಲಿ ಬಿಸಿ ಆದ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಬೇಕು. ನಾನಿವಾಗ ಎಳ್ಳೆಣ್ಣೆಯನ್ನು ಹಾಕಿದ್ದೀನಿ. ಕಾವಲಿಯಲ್ಲೆಲ್ಲ ಎಳ್ಳೆಣ್ಣೆಯನ್ನು ಹಾಕಿ ಆದಮೇಲೆ 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ದೋಸೆಯನ್ನು ಇದೇ ರೀತಿ ಸ್ಪ್ರೆಡ್ ಮಾಡಬೇಕು. ಎಳ್ಳೆಣ್ಣೆ ಹಾಕಿ ನಾವು ದೋಸೆ ಮಾಡೋದ್ರಿಂದ ಒಳ್ಳೆ ಪರಿಮಳ ಹಾಗೂ ಹೆಲ್ತಿ ಕೂಡ. ನೋಡಿ, ದೋಸೆಯನ್ನು ಇದೇ ರೀತಿ ಮಾಡಿ ದೋಸೆಯ ಮೇಲ್ಗಡೆಯಿಂದ ನಮಗೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕೋಣ. ನಿಮಗೆ ಎಳ್ಳೆಣ್ಣೆಯ ಟೇಸ್ಟ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಆಮೇಲೆ ದೋಸೆಯನ್ನು ಮಗಚಿ ಹಾಕಿ 2 ಸೈಡು ಒಳ್ಳೆ ಕ್ರಿಸ್ಪಿ ಥರ ಆದಮೇಲೆ ಈ ದೋಸೆಯನ್ನು ತೆಗೆದು ಬಿಸಿ ದೋಸೆ ಚಟ್ನಿ ಜೊತೆ ಸವೇರಿ ತುಂಬಾ ಟೇಸ್ಟ್, ಅದೇ ರೀತಿ ಆರೋಗ್ಯಕರವಾದಂತಹ ಹೆಸರು ಕಾಳಿನ ದೋಸೆ ಟ್ರೈ ಮಾಡಿ.